ಮಕ್ಕಳದೆಲ್ಲಾನು ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಸರಿ ಹೋಗಿದೆ. ನಮ್ಮ ಮನೆಯವ್ರಿಗೂ ಅಷ್ಟೇ ಆರೋಗ್ಯ ಸಮಸ್ಯೆ ಸರಿ ಹೋಗಿದೆ. ಕಾರ್ ತಗೊಳ್ಳೋ ಆಸೆ ಇತ್ತು ತುಂಬಾ ದಿವಸದಿಂದ. ಆ ಕಾರ್ ಇವತ್ತು ಇನ್ನೋವಾ ತಗೊಳ್ಳೋ ಒಂದು ಆಸೆ ನಮ್ಗೆ ಈಡೇರಿಸಿದೆ ದೇವರು. ಇವತ್ತು ಅದೇ ಇದಕ್ಕೇನೆ ಇಲ್ಲೇ ಕಾರ್ ತಗೊಂಡ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅನ್ಕೊಂಡು ಬಂದಿದೀವಿ. ಎಷ್ಟೋ ಪರವಾಗಿಲ್ಲ ನಮ್ಗೆ ಈ ದೇವಸ್ಥಾನಕ್ಕೆ ಬಂದ ಮೇಲಿಂದ. ಇದು ಫುಲ್ ಬಾಡಿ ಪೇನ್, ತುಂಬಾ ಪೇನ್ ಇತ್ತು, ನರಗಳೆಲ್ಲ ತುಂಬಾ ಸಮಸ್ಯೆ ಇತ್ತು. ಅಲ್ಲೇ ಎಲ್ಲ ತೋರಿಸಿದ್ವಿ, ಯಾಕೋ ಎಲ್ಲೂ ಇದಾಗ್ಲಿಲ್ಲ. ಇಲ್ಲಿಗೆ ಬಂದು ಮೊದಲನೇ ವಾರ ಸ್ನಾನ ಮಾಡಿಸಿದ್ವಿ. ಅವತ್ತಿಗೆನೆ ನಮ್ಗೆ ಅವತ್ತೇ ಸ್ವಲ್ಪ ನಿದ್ದೆನೆ ಬರ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿ ಇದಾಗಿ ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ನಾವು 5 ವಾರ ಆಯ್ತು ಇಲ್ಲಿಗೆ ಬಂದು. 5 ವಾರ ಇದೆ, ಇವತ್ತು 6ನೇ ವಾರ. ಮಕ್ಕಳದೆಲ್ಲಾನು ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಸರಿ ಹೋಗಿದೆ. ನಮ್ಮ ಮನೆಯವ್ರಿಗೂ ಅಷ್ಟೇ ಆರೋಗ್ಯ ಸಮಸ್ಯೆ ಸರಿ ಹೋಗಿದೆ. ಕಾರ್ ತಗೊಳ್ಳೋ ಆಸೆ ಇತ್ತು ತುಂಬಾ ದಿವಸದಿಂದ. ಆ ಕಾರ್ ಇವತ್ತು ಇನ್ನೋವಾ ತಗೊಳ್ಳೋ ಒಂದು ಆಸೆ ನಮ್ಗೆ ಈಡೇರಿಸಿದೆ ದೇವರು. ಇವತ್ತು ಅದೇ ಇದಕ್ಕೇನೆ ಇಲ್ಲೇ ಕಾರ್ ತಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅನ್ಕೊಂಡು ಬಂದಿದ್ದೀವಿ. ಎಷ್ಟೋ ಪರವಾಗಿಲ್ಲ ನಮ್ಗೆ ಈ ದೇವಸ್ಥಾನಕ್ಕೆ ಬಂದ ಮೇಲಿಂದ. ಫಸ್ಟು 3 ವಾರ ಕುಂಬಳಕಾಯಿ, ಆಮೇಲೆ ನಿಂಬೆಹಣ್ಣು, ಆಮೇಲೆ ಇದು ಅಚ್ಚಬೆಲ್ಲದು ಅಣಿಸ್ಕೊಂಡು ಬಂದ್ವಿ. 5 ವಾರ, ಇವತ್ತು 6ನೇ ವಾರ ಸಕ್ಸಸ್ ಆಗಿದೆ. ನಾವು ಬಂದು ಪೂಜೆ ಕೊಟ್ಬಿಟ್ಟು ಹೋಗ್ತಾ ಇದ್ವಿ. ಇವತ್ತು ತುಂಬ ಖುಷಿಯಾಗಿದೆ. ಇಲ್ಲಿಗೆ ಬಂದ ಮೇಲಿಂದ ಎಷ್ಟೋ ಮನ್ಸಿಗೂ ಸಮಾಧಾನ, ನೆಮ್ಮದಿ, ಪರವಾಗಿಲ್ಲ, ಎಷ್ಟೋ ಖುಷಿಯಾಗಿದ್ದೀವಿ. ಇವಾಗ ಈಡೇರಿಸಿದಾಳ ಅಮ್ಮ, ಪವರ್ ತುಂಬಾ ಇದೆ. ಇಲ್ಲಿಗೆ ಬಂದವ್ರಿಗೆ ಯಾರಿಗೂ ಮೋಸ ಇಲ್ಲ, ಎಲ್ಲಾರ್ಗೂ ಸಕ್ಸಸ್ ಅನ್ನೋದು ಒಂದು ಇದ್ದೇ ಇದೆ. ನನ್ನ ಹೆಸರು ಸುಜಾತ ಅಂತ, ಸುಜಾತ ಶ್ರೀನಿವಾಸ್ ನಮ್ಮ ಮನೆಯವ್ರ ಹೆಸರು. ತುಮಕೂರಿಂದ ಬಂದಿದ್ದೀವಿ. ಯೂಟ್ಯೂಬಲ್ಲಿ ಸುಮ್ಮನೆ ನಮಗೆ ತುಂಬ ನೋವಾಗ್ತಿತ್ತು. ಯೂಟ್ಯೂಬಲ್ಲಿ ನೋಡಿದಾಗ ಇದು ದೇವಸ್ಥಾನದ್ದೆಲ್ಲ ಬಂತು. ನಾನು ಒಂದು 5 ರೂಪಾಯಿ ಅರಕೆ ಕಟ್ಟಿದ್ದಷ್ಟೇ. ಅರಕೆ ಕಟ್ಕೊಂಡೆ 5 ರೂಪಾಯಿ ಮನೆಯಲ್ಲೇ. ಅದಾದಮೇಲೆ ನನ್ನ ಮಗಳಿಗೆ ಹೇಳಿ ಬಂದಿದ್ವಿ ಇಲ್ಲಿಗೆ. ನನಗೆ ನಾನು ಹೆಲ್ತ್ಗೋಸ್ಕರ ಬಂದಿದ್ದೆ. ನಮ್ಮ ಮನೆಯವರು ಹೆಲ್ತು 5ನೇ ವಾರ ಇದು. ಹೆಲ್ತ್ ತುಂಬ ಚೆನ್ನಾಗಿ ನನಗೆ ಇಂಪ್ರೂವ್ ಆಗಿದೆ. ನಮ್ಮ ಮನೆಯವ್ರಿಗೂ ಎಲ್ಲ ಸ್ವಲ್ಪ ನೆಮ್ಮದಿ ಎಲ್ಲ ಸಿಕ್ಕಿದೆ. ಬಟ್ ಇದು ಶಕ್ತಿ ಇದೆ ಅಂತ ನಂಬಿದ್ದೀವಿ. ಇದು ಫುಲ್ ಬಾಡಿ ಪೇನ್, ತುಂಬ ಪೇನ್ ಇತ್ತು, ನರಗಳೆಲ್ಲ ತುಂಬ ಸಮಸ್ಯೆ ಇತ್ತು. ಅಲ್ಲೇ ಎಲ್ಲ ತೋರಿಸಿದ್ವಿ, ಯಾಕೋ ಎಲ್ಲೂ ಇದಾಗಲಿಲ್ಲ. ಇಲ್ಲಿಗೆ ಬಂದು ಮೊದಲನೇ ವಾರ ಸ್ನಾನ ಮಾಡಿಸಿದ್ವಿ. ಅವತ್ತಿಗೆ ನಮ್ಗೆ ಅವತ್ತೇ ಸ್ವಲ್ಪ ನಿದ್ದೆನೇ ಬರ್ತಿರ್ಲಿಲ್ಲ. ತುಂಬ ಚೆನ್ನಾಗಿ ಇದಾಗಿದೆ, ತುಂಬ ಪವರ್ಫುಲ್ಲು. ನಾವು 2ನೇ ವಾರನ 3ನೇ ವಾರ ಅಲ್ಲಿ ನಿಂತ್ಕೊಂಡು ಅಮ್ಮ ನಿನ್ನ ಶಕ್ತಿ ಇದೆ ಅಂತ ನಾವು ನಂಬಿದ್ದೀವಿ ಅಂತ ಪ್ರಸಾದ ಕೇಳಿದ್ವಿ. ಅದು ಬಲಗಡೆ ಪ್ರಸಾದನೇ ಅದೇ ಬಿತ್ತು ಹೂವು ನಮಗೆ. ಅವೆಲ್ಲ ದಾಸವಾಳದ ಹೂವು ಇಟ್ಟಿದ್ರು ಎಲ್ಲ ಕಡೆನೇನು. ಬಲಗಡೆ ಪ್ರಸಾದ ನನಗೆ ನೀನಿರೋ ಶಕ್ತಿ ಇರೋದು ನಿಜ ಆದರೆ ನಮಗೆ ಒಂದು ಪ್ರಸಾದ ಕೊಡು ಅಂತ ಕೇಳಿದ್ವಿ. ಅವತ್ತು ಎಷ್ಟು ಚೆನ್ನಾಗಿ ಬಿತ್ತು ಅಂದರೆ ಅದು ಅವತ್ತಂತೂ ನಮ್ಗೆ ತುಂಬಾ ಖುಷಿ ಆಗ್ಬಿಡ್ತು. ಅದು ಇಲ್ಲ, ಕಷ್ಟದಲ್ಲಿರೋರಿಗೆ ಬಂದು ಇಲ್ಲಿ ಅಮ್ಮನ ಅದೇ ಸ್ನಾನ ಮಾಡಿ ಆ ತಾಯಿ ಕೃಪೆ ಪಡ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು.
ಕಾಳಿಕಾಯ ದೇವಿ ನಮಃ, ಓಂ ಕಾಳಿಕಾಯ ದೇವಿ ನಮಃ, ಓಂ ಕಾಳಿಕಾಯ ದೇವಿ ನಮಃ. ನಾನು ಫಸ್ಟ್ ಸರಿ ಬಂದಾಗ ಇಲ್ಲೇನು ಇರಲಿಲ್ಲ. ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಿದ್ರು, ಆಮೇಲೆ ಕಾಳಿಕಾಂಬ ದೇವಿ ನೋಡಿದ್ರು. ಆಮೇಲೆ ತಿಂಗಳಿಗೂ ಬರ್ತಾ ಇದ್ದೆ. ದಿನ ಅಭಿವೃದ್ಧಿ ಆಗ್ತಾಯಿದೆ. ನಮ್ಮ ಕೆಲಸಗಳೆಲ್ಲ ಖಂಡಿತ ಆಗ್ತಾಯಿದೆ, ಕೆಲಸ ನೆರವೇರ್ತಾ ಇದೆ. ಅದಕ್ಕೆ ನಾವು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಖಂಡಿತ ಬರ್ತೀವಿ. ತುಂಬ ಒಳ್ಳೆ ದೇವಸ್ಥಾನ, ಒಳ್ಳೆ ಭಕ್ತಿ ಇದೆ. ಹಿಂಗೆ ಜನ ಹಂಗೆ ಬರ್ತಾರೆ, ಸದಾಕಾಲ ಹಿಂಗೆ ನಡೆಯುತ್ತೆ. ನನಗೆ ಯಾವುದೋ ಭೂಮಿದು ಆಗಬೇಕಾಗಿತ್ತು, ಆಯಿತು. ಭೂಮಿ ಆಗಿತ್ತು. ಸುಮಾರು ವರ್ಷಗಳಿಂದ ಕೇಸ್ ನಡೀತಾ ಇತ್ತು. ಆ ಕೇಸ್ ನಮ್ಮ ಕಡೆ ಆಗಿ ನಮ್ಮ ಕಡೆನೇ ಆಯಿತು ಭೂಮಿ. ಇದೇನು ಮಾಡಬೇಕು ಅಂದರೆ ಬೆಳಗ್ಗೆ ಬರಬೇಕು, ದಕ್ಷಿಣ ಹಾಕಬೇಕು, ಅಮ್ಮನಿಗೆ ಆರತಿ ಮಾಡೋಕ್ಕೆ ಮರೆ ಹಾಕಿ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಹೋದರೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದೆ ಫುಲ್ಲಾಗಿದೆ. ಓವರ್ಫುಲ್ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಹೇಳ್ಬಾರ್ದು, ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಡೀತಾ ಇದೆ. ಸದಾಕಾಲ ಬಂದು ಭಕ್ತರು ಬೇಡ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ, ಭಾರಿ ಒಳ್ಳೆಯದಾಗುತ್ತೆ. ಅಂದರೆ ನಂಬಬೇಕು ದೇವರು ನಂಬಿದ್ರೆ ಖಂಡಿತ ಕೈ ಬಿಡೋದಿಲ್ಲ, ನೆರವೇರ್ತಾರೆ. ನಾನು ತುಂಬ ಕಷ್ಟ ಆಗಿದ್ದೆ, ಇವಾಗ ಚೆನ್ನಾಗಿದ್ದೀನಿ, ಆರಾಮಾಗಿ ಚೆನ್ನಾಗಿದ್ದೀನಿ. ಎಲ್ಲ ಕಳ್ಕೊಂಡಿದ್ದೆಲ್ಲ ಬಂತು, ಚೆನ್ನಾಗಿದ್ದೀನಿ, ಆರಾಮಾಗಿ. ನಮ್ಮೂರು ಹೊಸಕೊಪ್ಲು, ಬೆಕ್ಕರಳೆ ಕೊಪ್ಪಲು, ಮದ್ದೂರು ತಾಲೂಕು. ನಾವಿಲ್ಲಿ ಯಾರೋ ಹೇಳಿದ್ರು, ಫೋನಲ್ಲಿ ಹೇಳಿದ್ರು, ನೋಡಿದ್ವಿ, ಬಂದ್ವಿ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ. ಬಂದು ಬೆಲ್ಲದ ದೀಪ ಹಚ್ಚಿದ್ದೀವಿ ನಾವು. ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು. ಇನ್ನೇನಿಲ್ಲ, ಮಗಳ ಮದುವೆ ಆಗಬೇಕು ಅಂತ ಕೇಳೋಕ್ಕೆ ಅಂತ ಬಂದಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ, ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.